ಘೋರ ವಿಮಾನ ದುರಂತ ಸ್ಥಳಕ್ಕೆ ಪ್ರಧಾನಿ ಮೋದಿ ಭೇಟಿ. ದುರಂತ ಸ್ಥಳ ಪರಿಶೀಲನೆ, ಗಾಯಾಳುಗಳ ಆರೋಗ್ಯ ವಿಚಾರಣೆ. ಘೋರ, ಘನಘೋರ, ಇತ್ತೀಚಿನ ದಿನಗಳಲ್ಲಿ ಕಂಡು ಕೇಳರಿಯದ ದುರಂತ. 29 ವರ್ಷದ ಬಳಿಕ ದೇಶದಲ್ಲಿ ಸಂಭವಿಸಿದ ಅತಿದೊಡ್ಡ ದುರಂತ. ಗುಜರಾತ್ನ ಅಹಮದಾಬಾದ್ ಏರ್ಪೋರ್ಟ್ನಿಂದ ಟೇಕ್ ಆಫ್ ಆದ ಏರ್ ಇಂಡಿಯಾ ವಿಮಾನ ಜಸ್ಟ್ 32 ಸೆಕೆಂಡ್ನಲ್ಲಿ ಪತನವಾಗಿತ್ತು. ದುರಂತದ ದೃಶ್ಯ ಕಂಡು ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. ವಿಮಾನ ಪತನವಾದ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಿದ್ರು. ಅಹಮದಾಬಾದ್ನ ಮೇಘಾನಿ ಪ್ರದೇಶದ ಮೆಡಿಕಲ್ ಕಾಲೇಜು ಹಾಸ್ಟೆಲ್ ಮೇಲೆ ವಿಮಾನ ಬಿದ್ದಿರುವ ಸ್ಥಳ ವೀಕ್ಷಿಸಿದ್ರು. ಪ್ರಧಾನಿ ಮೋದಿಗೆ ಅಧಿಕಾರಿಗಳು ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ವಿವರಣೆ ನೀಡಿದ್ರು. ಇದಕ್ಕೂ ಮುನ್ನ ಸಿವಿಲ್ ಆಸ್ಪತ್ರೆಗೆ ಭೇಟಿ ನೀಡಿದ ಮೋದಿ ಗಾಯಾಳುಗಳ ಯೋಗಕ್ಷೇಮ ವಿಚಾರಿಸಿದ್ರು. ಗಾಯಾಳುಗಳಿಗೆ ಧೈರ್ಯ ತುಂಬಿದ್ರು. ಪ್ರಧಾನಿ ಮೋದಿಗೆ ಭೂಪೇಂದ್ರ ಭಾಯ್ ಪಟೇಲ್ ಸಾಥ್ ನೀಡಿದ್ರು. ಇದಾದ ನಂತರ ಪ್ರಧಾನಿ ಮೋದಿ ಏರ್ಪೋರ್ಟ್ ಅಥಾರಿಟಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ತನಿಖೆ ಮತ್ತು ಘಟನೆ ಹೇಗಾಯಿತು ಎಂಬ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಂಡ್ರು. ವಿನಾಶದ ದೃಶ್ಯಗಳು ದುಃಖಕರವಾಗಿದೆ. ಮೋದಿ ಕಳವಳ. ಅಹಮದಾಬಾದ್ ಘೋರ ದುರಂತದ ಸ್ಥಳಕ್ಕೆ ಭೇಟಿ ನೀಡಿದ ಬಳಿಕ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ರು. ವಿನಾಶದ ದೃಶ್ಯಗಳು ದುಃಖಕರವಾಗಿವೆ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ. ಅಹಮದಾಬಾದ್ನಲ್ಲಿ ಸಂಭವಿಸಿದ ವಿಮಾನ ಅಪಘಾತ ಸ್ಥಳಕ್ಕೆ ಭೇಟಿ ನೀಡಿದೆ. ವಿನಾಶದ ದೃಶ್ಯವು ದುಃಖಕರವಾಗಿದೆ. ಇದೇ ವೇಳೆ ದಣಿವರಿ ಇಲ್ಲದೆ ಕೆಲಸ ಮಾಡುತ್ತಿರುವ ಅಧಿಕಾರಿಗಳು ಮತ್ತು ತಂಡಗಳನ್ನು ಭೇಟಿ ಮಾಡಿದೆ. ಈ ಊಹಿಸಲಾಗದ ದುರಂತದಲ್ಲಿ ತಮ್ಮ ಪ್ರೀತಿ ಪಾತ್ರರನ್ನ ಕಳೆದುಕೊಂಡವರೊಂದಿಗೆ ನಾವು ಇರುತ್ತೇವೆ. ಆಸ್ಪತ್ರೆ ಬಳಿ ಕುಟುಂಬಸ್ಥರ ಆಕ್ರಂದನ, ಡಿಎನ್ಎ ಸ್ಯಾಂಪಲ್ ಸಂಗ್ರಹ. ವಿಮಾನ ದುರಂತದಲ್ಲಿ 241 ಪ್ರಯಾಣಿಕರು ಮೃತಪಟ್ಟಿದ್ದಾರೆ. ಮೆಡಿಕಲ್ ಕಾಲೇಜು ಹಾಸ್ಟೆಲ್ನಲ್ಲಿದ್ದ 24 ವೈದ್ಯಕೀಯ ವಿದ್ಯಾರ್ಥಿಗಳು ಸೇರಿ 265 ಮಂದಿ ಸಾವಿಗೀಡಾಗಿದ್ದಾರೆ. ತಮ್ಮವರ ಮೃತದೇಹ ಪಡೆಯಲು ಆಸ್ಪತ್ರೆ ಬಳಿ ಕುಟುಂಬಸ್ಥರು ಧಾವಿಸಿದ್ದು ತಮ್ಮವರನ್ನ ಕಳೆದುಕೊಂಡು ಕಣ್ಣೀರಿಟ್ಟಿದ್ದಾರೆ. ಡಿಎನ್ಎ ಸ್ಯಾಂಪಲ್ ಪಡೆದು ಮೃತದೇಹಗಳ ಗುರುತು ಪತ್ತೆ. ವಿಮಾನ ದುರಂತದಲ್ಲಿ ಮೃತಪಟ್ಟ ಎಲ್ಲಾ ಮೃತದೇಹಗಳನ್ನು ಸಿವಿಲ್ ಆಸ್ಪತ್ರೆಯಲ್ಲಿ ಇರಿಸಲಾಗಿದೆ. ಎಲ್ಲ ಮೃತದೇಹಗಳ ಡಿಎನ್ಎ ಸ್ಯಾಂಪಲ್ ಪಡೆಯಲಾಗುತ್ತಿದೆ. ಇದುವರೆಗೆ 188 ಮೃತದೇಹಗಳ ಸ್ಯಾಂಪಲ್ ಸಂಗ್ರಹಿಸಲಾಗಿದೆ. ಜೊತೆಗೆ ಕುಟುಂಬಸ್ಥರ ಡಿಎನ್ಎ ಸ್ಯಾಂಪಲ್ ಅನ್ನ ಸಂಗ್ರಹಿಸಿ 2 ಹೋಲಿಕೆ ಮಾಡಿ ನಂತರ ಮೃತದೇಹಗಳನ್ನು ಹಸ್ತಾಂತರಿಸಲಾಗುತ್ತೆ. ಒಂದು ಸ್ಯಾಂಪಲ್ನ ಪರೀಕ್ಷೆ ಡಿಎನ್ಎ ರಿಪೋರ್ಟ್ ಬರಲು 72 ಗಂಟೆಗಳು ಬೇಕಾಗುತ್ತೆ. ದುರಂತದ ಕರಾಳ ಸತ್ಯ ಬಿಚ್ಚಿಟ್ಟ ಪ್ರತ್ಯಕ್ಷದರ್ಶಿ. ದುರಂತ ಹೇಗಿತ್ತು ಅನ್ನೋ ಘೋರತೆ ಬಿಚ್ಚಿಟ್ಟಿರೋ ಪ್ರತ್ಯಕ್ಷದರ್ಶಿಯವರುವ ನನ್ನ ಮನೆ ವಿಮಾನ ಬಿದ್ದ 100 ಮೀಟರ್ ದೂರದಲ್ಲಿದೆ. ಕಟ್ಟಡದಿಂದ ದಟ್ಟವಾದ ಹೊಗೆ ಬರ್ತಿದ್ದಂತೆ ನಾನು ಬಂದು ನೋಡಿದಾಗ ತಕ್ಷಣವೇ ಸ್ನೇಹಿತರಿಗೆ ಕರೆ ಮಾಡಿದೆ. ನಾವು ಸುಮಾರು 20ರಿಂದ 25 ವಿದ್ಯಾರ್ಥಿಗಳನ್ನ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದ್ವಿ ಅಂತ ಹೇಳಿದ್ದಾರೆ. सबसे पहले गार्डन के पास एंटर हुआ ना, वहाँ से धुआं, इतना सारा धुआं जैसे कि अचानक से कुछ बारिश जैसा बहुत खतरनाक बवंडर जैसा आने वाला है, ऐसा धुआं लगा मेरे को और फायर होने लगी. मेरे ग्रुप ने मैंने फ़ोन किया तुरंत ही, तो मेरे ग्रुप के थे करीब 15 से 20 जन आ चुके थे, साथ में क्रिकेट खेल रहे थे. उन लोग को ब्लास्ट का आवाज़ आया. मैं गार्डन के पास था, वो लोग इससे भी पीछे के मैदान में थे, उन लोग को आवाज़ आया पर उन लोग को नहीं मालूम कि क्या हुआ. फिर मैंने बोला कि प्लेन ब्लास्ट हुआ, इधर आ जाओ जल्दी, बाकी सबकी जान जा रही है, जल्दी बचाने आ जाओ. ದುರಂತ ನಡೆದ ಸ್ಥಳದಲ್ಲಿ ಎಫ್ಎಸ್ಎಲ್ ಟೀಮ್ನಿಂದ ತನಿಖೆ. ದುರಂತ ನಡೆದ ಸ್ಥಳದಲ್ಲಿ ಎಫ್ಎಸ್ಎಲ್ ಟೀಮ್ ತೀವ್ರ ತನಿಖೆ ನಡೆಸುತ್ತಿದೆ.
ಇಂಚಿಂಚು ಮಾಹಿತಿ ಪಡೆದು ವಿಮಾನದ ಅವಶೇಷಗಳನ್ನು ಸಂಗ್ರಹಿಸುತ್ತಿದ್ದಾರೆ. ಇದರ ಜೊತೆಗೆ ಏರ್ ಇಂಡಿಯಾ ವಿಮಾನದ ದುರಂತದ ತನಿಖೆಯನ್ನ ಅಮೆರಿಕದ NTSB ಸಂಸ್ಥೆ ತನಿಖೆ ನಡೆಸಲಿದೆ. ಒಂದೆಡೆ ವಿಮಾನಯಾನ ಇಲಾಖೆ ತನಿಖೆ ನಡೆಸುತ್ತಿದ್ರೆ, ಮತ್ತೊಂದೆಡೆ ಕೇಂದ್ರ ಸರ್ಕಾರ ವಿವಿಧ ಕ್ಷೇತ್ರಗಳ ತಜ್ಞರ ಹೈಲೆವೆಲ್ ಕಮಿಟಿ ನೇಮಕ ಮಾಡಿದೆ. ದುರಂತದ ಬಗ್ಗೆ ಆಳವಾದ ಅಧ್ಯಯನ ಮಾಡುವಂತೆ ಸಮಿತಿಯನ್ನ ನೇಮಿಸಿದೆ. ನ್ಯಾಯಾಂಗ ತನಿಖೆಗೆ ಮಲ್ಲಿಕಾರ್ಜುನ ಖರ್ಗೆ ಒತ್ತಾಯ. ಈ ನಡುವೆ ವಿಮಾನ ದುರಂತದ ತನಿಖೆ ಬಗ್ಗೆ ಪ್ರತಿಕ್ರಿಯಿಸಿರೋ ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ನ್ಯಾಯಾಂಗ ತನಿಖೆಗೆ ಒತ್ತಾಯಿಸಿದ್ದಾರೆ. ये इस घटना की जांच होनी चाहिए और खासकर सुप्रीम कोर्ट के जज रिटायर्ड हो या सिटिंग हो, जो भी उचित समझे इसका निचोड़ क्या आएगा या किसका फॉल्ट है ये बाहर निकलेगा. ಯಾವ ತನಿಖೆಯಾದರೂ ವಿಮಾನ ಪತನ ಹೇಗಾಯಿತು ಅನ್ನೋ ಪ್ರಶ್ನೆಗೆ ಉತ್ತರ ಬ್ಲ್ಯಾಕ್ ಬಾಕ್ಸ್ನಲ್ಲಿದೆ. ಬಾಕ್ಸ್ ಪತ್ತೆಯಾಗಿ ಪರಿಶೀಲನೆ ನಡೆಸಿದ ಬಳಿಕ ದುರಂತದ ಸತ್ಯ ಬಯಲಾಗಲಿದೆ. ಬ್ಯೂರೋ ರಿಪೋರ್ಟ್, TV9.